ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೈನಾಪಲಿಂದ ಒಂದು ಡಿಶ್ ಮಾಡ್ತಾಯಿದ್ದೀನಿ. ಅದೊಂಥರ ಶಾಲೋ ಫ್ರೈ ಮಾಡ್ಕೊಂಡು ಮಾಡೋವಂಥದ್ದು. ಅದು ಒಂಥರ ಬಜ್ಜಿ ಥರನೇ. ಹೇಗೆ ಮಾಡೋದು ಅಂತಂದರೆ, ಫಸ್ಟು ಪೈನಾಪಲ್ನ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಳ್ತೀನಿ. ಈಗ 2 ತಟ್ಟೆ ಇಟ್ಕೊಂಡಿದ್ದೀನಿ. ಒಂದನ್ನು ಸ್ವೀಟ್ ಮಾಡ್ತೀನಿ ಮತ್ತು ಇನ್ನೊಂದನ್ನು ಖಾರ ಮಾಡ್ಕೊಳ್ತೀನಿ. ನೋಡಿ, ಈ ಪೀಸಿಂದ ನಾನು ಸ್ವೀಟ್ ಖಾರ ಮಾಡ್ಕೊಳ್ತೀನಿ. ಇವಾಗ ಅದಕ್ಕೆ ನಾನು 1 ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ಮೈದಾ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಣ. ಇದೊಂಥರ ಸಿಹಿ ಖಾರ, ಮೇಲ್ ಖಾರ, ಒಳಗಡೆ ಸಿಹಿ, ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪೈನಾಪಲ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಒಂಥರ ಜ್ಯೂಸಿಯಾಗಿ, ಹುಳಿಯಾಗಿ, ಸಿಹಿಯಾಗಿದ್ದರೆ ಇದ್ರದ್ದು ಬಜ್ಜಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಬಜ್ಜಿ ಕಲಿಸ್ಕೊಳ್ತೀವಲ್ಲ, ಅದೇ ಥರ. ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ತೀವಲ್ಲ, ಹಾಗೆ ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೆ ಅದರೊಳಗಡೆ ಇಡೋಷ್ಟು ಇರಬೇಕು. ನೋಡಿ, ಈ ಥರ ಇರಬೇಕದು ಕಲಸಿದ್ದು. ಈಗ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಬಾಣಲಿ ಒಳಗೆ ಎಣ್ಣೆ ಹಾಕಿದ್ದೀನಿ. ಈಗ ಒಂದೊಂದಾಗಿ ಬಿಟ್ಕೊಳ್ಳೋಣ. ಈಗ ಮೇಲೆ ಕ್ರಿಸ್ಪಾಗಿ ಬರುತ್ತೆ, ಒಳಗಡೆ ಒಂಥರ ಜ್ಯೂಸಿಯಾಗಿ ಪೈನಾಪಲ್ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದರಲ್ಲಿ ಸ್ವೀಟ್ ಕೂಡ ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಮ್ಮೆ ಮಾಡಿ ನೋಡಿ, ಪದೇ ಮಾಡ್ಕೊಳ್ತೀರಾ. ಸಣ್ಣ ಉರಿನಲ್ಲೇ, ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಾಗೋಂಗೆ ಬೇಯಿಸ್ಕೊಳ್ಳೋದು ಇದನ್ನು. ಆಯ್ತೀಗ ಇದನ್ನು ತೆಕ್ಕೊಳ್ಳೋಣ. ನೋಡಿ, ರೆಡಿ ಆಯಿತು. ಹೇಗೆ ಕಾಣಿಸ್ತಿದೆ? ನೀವು ಟ್ರೈ ಮಾಡಿ, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಮಾಡಿಬಿಟ್ಟು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಪೈನಾಪಲ್ ಬಜ್ಜಿ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಹೆಸರು, ಏನೋ ಒಂದು ಕೊಟ್ಕೊಂಡಿದ್ದೀನಿ ನಾನು. ನೀವು ಟ್ರೈ ಮಾಡಿ. ಓಕೆನಾ?